ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನೆಲ್ಗೆ ಸ್ವಾಗತ. ಈಗ ನೋಡಿ, ನಾವು ರಾಜನಕುಂಟೆಯಲ್ಲಿರುವಂತಹ ಸಾಯಿ ವಿದ್ಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದರ ಒಂದು ಮ್ಯಾನೇಜ್ಮೆಂಟ್ ಕೋಟಾ ಸ್ಟ್ರಕ್ಚರ್ ಫೀಸ್ ಏನಿದೆ ಅಂತ ನೋಡೋಣ. ನೋಡಿ, ಸಾಯಿ ವಿದ್ಯಾ ಒಂದು ಡೀಸೆಂಟ್ ಕಾಲೇಜು. ಬಹಳಷ್ಟು ನಿಮಗೆ ಆಶ್ಚರ್ಯ ಆಗ್ಬೋದು. ಟಾಪ್ ಕಾಲೇಜ್ನಲ್ಲಿ ಏನು ನಾವು ಟಾಪ್ 10 ಕಾಲೇಜು ಅಂತ ಹೇಳ್ತೀವಲ್ಲ, ಆ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಈ ಸಾಯಿ ವಿದ್ಯಾ ಒಂದು ಇನ್ಸ್ಟಿಟ್ಯೂಷನಲ್ ಪ್ರಿಪೇರ್ ಮಾಡಿರುವಂತಹ ನೋಟ್ಸ್ಗಳನ್ನು ಓದ್ತಾರೆ. ಅಂದರೆ ಅವು ನಿಮಗೆ ವೆಬ್ಸೈಟ್ನಲ್ಲಿ ಲಭ್ಯವಿವೆ. ಆ ಒಂದು ನೋಟ್ಸ್ಗಳನ್ನು ಅಷ್ಟೊಂದು ನೀಟಾಗಿ ಅಲ್ಲಿಯ ಒಂದು ಪ್ರೊಫೆಸರ್ಸು ಸಿದ್ಧಪಡಿಸಿದ್ದಾರೆ. ಆ ನೋಟ್ಸ್ಗಳನ್ನು ಓದ್ತಾರೆ. ಅಷ್ಟೊಂದು ಒಂದು ಡೀಸೆಂಟ್ ಆಗಿರುವಂತಹ ಕಾಲೇಜಿದು. CET ಯಾಕೆ ಇಷ್ಟೊಂದು ಕಡಿಮೆ ಲೋ ರ್ಯಾಂಕ್ನಲ್ಲಿದೆ ನನಗೆ ಗೊತ್ತಿಲ್ಲ. CET ಯಾರಿಗೆ ಒಂದು 50,000 ರ್ಯಾಂಕ್ ಇದೆ ಅವರು ಈ ಕಾಲೇಜನ್ನು ಕಣ್ಣು ಮುಚ್ಚಿ ಸಿಲೆಕ್ಟ್ ಮಾಡ್ಕೋಬೋದು. ಆ ಒಂದು ಬರುವಂಥ ಕಾಲೇಜಿನಲ್ಲೇ ಒಳ್ಳೆಯ ಕಾಲೇಜು ಇದು. ನಾನು ಸ್ಟೂಡೆಂಟ್ಸ್ ರಿವ್ಯೂವನ್ನು ಕೂಡ ಕೇಳಿದ್ದೀನಿ. ಎಲ್ಲರದು ಒಂದು ಪಾಸಿಟಿವ್ ರಿವ್ಯೂ ಇದೆ. ಇವನ್ ಗೂಗಲ್ನಲ್ಲಿ ಕೂಡ ನೀವು ನೋಡಿದರೆ 4.6 ಸ್ಟಾರ್ ಇದು ಪಡೆದುಕೊಂಡಿರುವಂಥ ಕಾಲೇಜಿದು. ರಾಜನಕುಂಟೆಯಲ್ಲಿರುವಂಥ ಕಾಲೇಜು. ನಿಮ್ಮ ಮನೆಗೆ ಸಮೀಪ ಇದೆ, ನಿಮಗೆ ಅನುಕೂಲ ಇದೆ ಅಂದರೆ ನೀವು ಕೂಡ ಇದನ್ನು ವಿಚಾರಿಸ್ಬೋದು. ಯಾರು ರ್ಯಾಂಕ್ ದೂರ ಇದೆ ಅವರು ಕೂಡ ಮ್ಯಾನೇಜ್ಮೆಂಟ್ನಲ್ಲಿ ಕೂಡ ಈ ಕಾಲೇಜಿನ ಬಗ್ಗೆ ಫೀಸ್ ಎಷ್ಟಿದೆ ಏನು ಅಂತ ಕೇಳ್ಬೋದು. ಇದನ್ನು ನಾನೀಗ ಇಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಇದರಿಂದ ಅನುಕೂಲ ಆಗ್ಬೋದು. ನೋಡಿ, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಮೇನ್ ಬ್ರಾಂಚ್ಗೆ 3,25,000 ಪರ್ ಇಯರ್ ಫೀಸ್ ಇದೆ. 3,25,000 ಪರ್ ಇಯರ್. ಮತ್ತು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ AIML CSE AIML ಇದಕ್ಕೂ ಕೂಡ 3,25,000 ಫೀಸ್ ಇದೆ ಪರ್ ಇಯರು. ಇನ್ನು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಸೈಬರ್ ಸೆಕ್ಯೂರಿಟಿ ಅಂತ ಬ್ರಾಂಚ್ ಇದೆ, ಅದಕ್ಕೂ ಕೂಡ 3,25,000 ಫೀಸ್ ಇದೆ. ನೀವು ಅಲ್ಲಿ ಖುದ್ದಾಗಿ ಹೋಗಿ ವಿಚಾರಿಸಿದಾಗ ಸ್ವಲ್ಪ ಫೀಸ್ನಲ್ಲಿ ಕಡಿಮೆನೂ ಆಗಬಹುದು. ಮತ್ತು ನೀವು ಏನಾದರೂ CET ಮೂಲಕ ಈ ಕಾಲೇಜಿಗೆ ನಿಮ್ಮ ರ್ಯಾಂಕ್ ತುಂಬ ಚೆನ್ನಾಗಿದ್ದು 10,000 ರ್ಯಾಂಕ್ನ ಒಳಗಿದ್ದು ನೀವು ಈ ಕಾಲೇಜಿಗೆ ಹೋಗ್ತೀರಿ ಅಂತಂದರೆ ನಿಮಗೆ ಸ್ಪೆಷಲ್ ಆಗಿ ಸ್ಕಾಲರ್ಶಿಪ್ ಕೂಡ ಇದೆ. ಆ ಸ್ಕಾಲರ್ಶಿಪ್ಪನ್ನು ಕೂಡ ನೀವು ಪಡ್ಕೋಬಹುದು. ನೀವು ಕಾಲೇಜಿಗೆ ಭೇಟಿಯಾಗಿ ವಿಚಾರ ಮಾಡ್ಬೋದು ಯಾವ ರೀತಿ ಅವರು ಸ್ಕಾಲರ್ಶಿಪ್ಪನ್ನು ನಿಮಗೆ CET ಮೂಲಕ ಹೋದರೆ ನೀಡ್ತಾರೆ ಅನ್ನೋದು. ಬಹುಶಃ ಟ್ಯೂಷನ್ ಫೀಸ್ನಲ್ಲಿ ಏನಾದರೂ ಕಡಿಮೆ ಮಾಡ್ಬೋದು ಅಂತ ಅನಿಸುತ್ತೆ. ಅದನ್ನು ನೀವು ವಿಚಾರಿಸ್ಬೋದು. ಇನ್ನು ಕಂಪ್ಯೂಟರ್ ಸೈನ್ಸ್, ಡಾಟಾ ಸೈನ್ಸ್ ಆಯಿತು 3,25,000. ಇನ್ನು ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ISC ಇದು ಕೂಡ CSE ಥರಾನೇ ಇರುತ್ತೆ 90%. ಇತ್ತೀಚೆಗೆ ವಿದ್ಯಾರ್ಥಿಗಳು AIML ಬರದಲ್ಲಿ ಇದನ್ನು ಮರಿತಾ ಇದ್ದಾರೆ. ಇದು ಕೂಡ ತುಂಬ ಒಳ್ಳೆಯ ಬ್ರ್ಯಾಂಚು. ಇಲ್ಲಿ ಕೂಡ ನಿಮಗೆ 3,25,000 ಪರ್ ಇಯರ್ ಫೀಸ್ ಇದೆ. ಅಂದರೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಲೈಡ್ ಬ್ರಾಂಚ್ಗೆ ಸೇಮ್ ಫೀಸನ್ನು ಇಟ್ಟಿದ್ದಾರೆ ಇವರು. ಇನ್ನು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಇದಕ್ಕೆ 2,25,000 ಪರ್ ಇಯರ್ ಫೀಸ್ ಇದೆ. ಇದನ್ನು ನೀವು ವಿಚಾರಿಸ್ಬೋದು. ಇನ್ನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ನೋಡಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಕೂಡ 2,25,000 ಫೀಸ್ ಇಟ್ಟಿದ್ದಾರೆ. ತ್ರಿಬಲಿಗೆ ಫೀಸ್ ಯೂಶ್ವಲಿ ಎಲ್ಲ ಕಾಲೇಜಿನಲ್ಲಿ ENCಗೆ ಕಂಪೇರ್ ಮಾಡಿದರೆ ಕಡಿಮೆ ಇರುತ್ತೆ. ನೀವು ಇವರು ಸೇಮ್ ಇಟ್ಟಿದ್ದಾರೆ, ಅದನ್ನು ಕೂಡ ನೀವು ಮಾಡಬಹುದು. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಅಂತ ಈಗ ನೋಡಿ, ಅಲ್ಲಿ ನಾವು ನೋಡಿದ್ದು CSE AIML, ಇದು AIML. ಇದಕ್ಕೂ ಕೂಡ ಸೇಮ್ ಫೀಸ್ ಇಟ್ಟಿದ್ದಾರೆ 3,25,000. ಇನ್ನು ಕೊನೆಯದಾಗಿ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,50,000. ಅಂದರೆ ಆಲ್ಮೋಸ್ಟ್ ನಿಮಗೆ CET ಫೀಸನ್ನೇ ಬೀಳುತ್ತೆ ಸಿವಿಲ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ. ಆಸಕ್ತರು ಈ ಕಾಲೇಜನ್ನು ಒಂದು ನೋಡಬಹುದು. ತುಂಬ ಡೀಸೆಂಟ್ ಕಾಲೇಜು ನಾನು ತಿಳಿದಿರುವಂತೆ. ನಿಮ್ಮ ಮನೆಗೆ ಅನುಕೂಲ ಇದ್ದರೆ ಅಲ್ಲಿ ಹೋಗಿ ನೀವು ಸೀನಿಯರ್ಸನ್ನು ಭೇಟಿಯಾಗಿ ಸ್ಟೂಡೆಂಟ್ಸನ್ನು ಭೇಟಿಯಾಗಿ ಮಾತಾಡಿಸಿ ಇದರ ಕಾಲೇಜಿನ ಬಗ್ಗೆ ತಿಳಿದುಕೊಳ್ಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ನೀವು ಯಾವುದಾದ್ರೂ ಕಾಲೇಜ್ ಹೇಳಿದರೆ ಅದರ ಬಗ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಾಲೇಜಿನ ಮ್ಯಾನೇಜ್ಮೆಂಟ್ ಕೋಟಾ ಅಡ್ಮಿಷನ್ ಫೀಸ್ ಏನಿದೆ ಅಥವಾ KCET ಕುರಿತಾಗಿ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಇರ್ತೀನಿ. ಮತ್ತೆ ಭೇಟಿಯಾಗೋಣ.